ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಲ್ವ ಫ್ರೆಂಡ್ಸ್? ಎಲ್ಲರೂ ಕಷ್ಟ ಬೀಳ್ತೀವಿ, ಎಲ್ಲ ಚೆನ್ನಾಗಿರಬೇಕು. ಇನ್ನು ಫ್ರೆಂಡ್ಸ್, ಬನ್ನಿ, ನನ್ನ ಡೈಲಿ ರೋಟೀನ್ ವೀಡಿಯೋನ ನೀವೆಲ್ಲರೂ ನೋಡೇ ಇರ್ತೀರಿ, ಡೈಲಿ ನೋಡ್ತಾನೂ ಇರ್ತೀರಿ ಫ್ರೆಂಡ್ಸ್. ಈ ನಡುವೆ ಸ್ವಲ್ಪ ನನಗೆ ಪರವಾಗಿಲ್ಲ, ಒಂದು 1% ವ್ಯೂಸು ಜಾಸ್ತಿ ಬರ್ತಾಯಿದೆ. ಅದೆಲ್ಲ ನಿಮ್ಮ ಎಲ್ಲರ ಆಶೀರ್ವಾದದಿಂದ, ನೀವೆಲ್ಲ ನನ್ನ ವೀಡಿಯೋ ನೋಡ್ತಾ ಇರೋದ್ರಿಂದನೇ ನನಗೆ ವ್ಯೂಸು ಸ್ವಲ್ಪನೇ ಜಾಸ್ತಿ ಬರ್ತೈತೆ. ಅಷ್ಟೊಂದು ಜಾಸ್ತಿ ಏನು ಬರ್ತಾಯಿಲ್ಲ ಫ್ರೆಂಡ್ಸ್. ಪ್ಲೀಸ್, ಇದೇನಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನನ್ನ ಎಲ್ಲ ಯೂಟ್ಯೂಬರ್ಸ್ಗೆ ಎಲ್ರಿಗೂ ನಾನು ಹೇಳೋದು ಒಂದೇ ಮಾತು ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ ವ್ಯೂಸು ಜಾಸ್ತಿ ಬರಲಿ ಕಮ್ಮಿ ಬರಲಿ, ದಯವಿಟ್ಟು ನೀವು ಚಾನಲ್ನ ಸ್ಟಾಪ್ ಮಾಡಿಬಿಡಿ. ಯಾಕೆ ಅಂದರೆ ಆಗುತ್ತೆ, ಒಂದಿನ ಕಮ್ಮಿ ಬರುತ್ತೆ, ಒಂದಿನ ಜಾಸ್ತಿ ಬರುತ್ತೆ. ನಮ್ಮ ಕೆಲಸ, ನಮ್ಮ ಪ್ರಯತ್ನನ ನಾವು ಬಿಡಬಾರ್ದು ಅಲ್ವಾ? ನಮ್ಮ ಪ್ರಯತ್ನನ ನಾವು ಮಾಡ್ತಾನೇ ಇರಬೇಕು. ಹಂಗಾಗಿ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ನನ್ನ ಮೊದಲೊಂದು ಚಾನಲ್ ಇತ್ತು, ಅದು ಹೋಯ್ತು ಅಂತ ನಿಮ್ಗೆ ಹೇಳಿದ್ದೀನಿ. ಇನ್ನು ಈ ಚಾನಲ್ ಶುರುವಾಗಿ ಆಲ್ರೆಡಿ 2 ಇಯರ್ಸ್ ಆಗೇ ಹೋಯ್ತು. 2 ಇಯರ್ಸ್ ಅಂದರೆ ಇನ್ನು ಆಗಸ್ಟ್ ಬರಬೇಕು, ಆಗಬೇಕು. ಇನ್ನು ಇವಾಗ ಒಂದು ಅವರು ಸವಿತಾ ಹ್ಯಾಂಡಿಕ್ಯಾಪ್ಟ್ ಇದ್ದಾರಲ್ಲ, ಅವ್ರದ್ದೊಂದು ನಾನು ವೀಡಿಯೋ ನೋಡಿದೆ. ಅವ್ರು ನೋಡಿ ಪಾಪ ಕಾಲು ಅವ್ರದ್ದು ಏನಾಗಿತ್ತಂತೆ, 2 ವರ್ಷದಿಂದ ಅದು ಚಾನಲ್ಲು ಒಂಥರ ಲಾಕ್, ಈಗ ಸಡನ್ನಾಗಿ ಲಾಕ್ ಆಗಿ ಏನೋ ಪ್ರಾಬ್ಲಮ್ ಆಗ್ಬಿಡ್ತಂತೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ನನಗೆ ಎಷ್ಟು ಒಂಥರ ಬೇಜಾರಾಗೋಯಿತು ಪಾಪ ಫ್ರೆಂಡ್ಸ್. ನೋಡಿ, ಅವರು ಮನುಷ್ಯ ನೋಡಿ ಫ್ರೆಂಡ್ಸ್, ಒಂದೇ ಒಂದು ಕೈಯಲ್ಲಿ ಒಂದು ಕೈಲಿ ಏನಾದರೂ 2 ಕಾಲು ಹೋಗಲಿ, ಒಂದು ಕಾಲ ಆದರೂ ಆ ದೇವರು ಇದು ಮಾಡಿದರೆ ಏನಾದರೂ ಆಯ್ತಿತ್ತು. ಪಾಪ ಅವರು ಆ ರಾಘವೇಂದ್ರ ದೇವ್ರನ್ನ ನಂಬಿದ್ರೆ ರಾಘವೇಂದ್ರ ಪಾಪ ಅವ್ರಿಗೆ 2 ಕಾಲಲ್ಲೂ ಸ್ವಲ್ಪನಾದರೂ ಬದುಕಿರೋ ತನಕನಾದರೂ ಒಂದು ಹೆಣ್ಣಿಗೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ? ಎಲ್ಲನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಅವರು ಆ ಥರ ಅಲ್ಲ ನೋಡಿ. ಅವರು ಜೆಪ್ಟೋ ಅದೇನೋ ಇರುತ್ತೆ, ಜೆಪೆಟೋ ಮಾಡ್ತಾರಲ್ಲ, ಡಿಲಿವರಿ ಅದೆಲ್ಲನೂ ಮಾಡ್ತಾರೆ, ತೋರಿಸ್ತಾರೆ. ಆಮೇಲೆ ಫ್ರೆಂಡ್ಸ್, ಅವರು ಓಲೆಗಳು ಮಾಡ್ತಾರೆ ಗೊತ್ತಾ, ಕಿವಿಗೆ ಹಾಕೋತೀವಲ್ಲ ಓಲೆಗಳು, ಅದಂತೂ ತುಂಬ ಚೆನ್ನಾಗಿರುತ್ತೆ. ಅವರು ಯಾವ್ದಾರ ಮೆಸ್ಸು ಮಾಡಿದಾಗ ನಾನು ಹೋಗೋಣ ಅನ್ಕೋತೀನಿ ಫ್ರೆಂಡ್ಸ್. ನನಗೆ ಪುರುಷತೆ ಇರಲ್ಲ, ಕೆಲಸದ್ದೇ ಬ್ಯುಸಿ ಇರುತ್ತೆ. ಇಲ್ಲ ಅವರೆಲ್ಲಾದರೂ ಕ್ಯಾಂಪ್ ಹಾಕ್ದಾಗ ನನಗೆ ಹೋಗೋಕ್ಕಾಗಲ್ಲ. ನಾನು ಎಷ್ಟೋ ಸಲ ಅನ್ಕೋತೀನಿ, ಅವ್ರನ್ನ ಯಾವಾಗಾದರೂ ಒಂದು ಟೈಮು ಡೈರೆಕ್ಟ್ ಮೀಟ್ ಮಾಡಬೇಕು, ಮಾತಾಡಬೇಕು ಅಂತ ಏನೋ ಒಂದು ನನಗೆ ಆಸೆ ಫ್ರೆಂಡ್ಸ್. ಯಾಕೆ ಗೊತ್ತಾ? ನಾವು ಎಲ್ಲ ಇದ್ದೂ ಕಷ್ಟ, ಆದರೆ ಏನೂ ಇಲ್ಲದೇ ಎಲ್ಲ ಕೈ ಕಾಲು ಇಷ್ಟು ಕಷ್ಟ ಇದ್ದು ಒಬ್ಬ ಮಗನ್ನ ಕಟ್ಕೊಂಡು ಅವರೇ ಅಡುಗೆ ಮಾಡ್ಕೊಂಡು ಮತ್ತು ಅವರೇ ಪಾತ್ರೆ ತೊಳ್ಕೊಳ್ಳೋದು ಅಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ. ಹಂಗಾಗಿ ನಾನು ಯಾವಾಗಲೂ ಒಂದ್ಸಲ ಅವ್ರನ್ನ ನೋಡಬೇಕು ಅಂತ ಅನ್ಕೋತೀನಿ. ನೋಡೋಣ ಫ್ರೆಂಡ್ಸ್, ಟೈಮು ಯಾವಾಗಿರುತ್ತೋ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಏನಿಲ್ಲ ಫ್ರೆಂಡ್ಸ್, ನನಗೇನು ಒಂದೇ ಒಂದು ಟೈಮ್ ಅವ್ರನ್ನ ಕಣ್ಣು ಎದುರುಗಡೆ ನೋಡಬೇಕು. ಪಾಪ ಅವ್ರ ಕಷ್ಟ, ಅವ್ರ ನೋವು ಅದನ್ನೆಲ್ಲ ನೋಡಿದ್ರೆ ಫ್ರೆಂಡ್ಸ್, ಯಾಕೆ ಗೊತ್ತಾ? ಒಂದು ಗಂಡಸು ಬೇಕಿದ್ರೆ ಇನ್ನೊಬ್ರನ್ನ ಒಂದು ಹುಡುಗನ ಜೊತೇಲಿ ಇಟ್ಕೊಂಡು ಏನು ಬೇಕಾದರೂ ಏನಾದರೂ ಎಲ್ಪ್ ಮಾಡೋದು. ಒಂದು ಹೆಂಗಸು ಎಲ್ಲದಕ್ಕೂ ಎಲ್ಪ್ ಕೇಳಬೇಕು ಅಂದರೆ ಒಂಥರ ಆಗುತ್ತೆ ಫ್ರೆಂಡ್ಸ್. ನಮಗಾದರೂ ಅಷ್ಟೇ, ಅವ್ರಿಗಾದರೂ ಅಷ್ಟೇ. ಅದಕ್ಕೆ ನಾನು ಈ ವಿಷಯ ಹೇಳಕ್ಕೆ ಬಂದಿದ್ದೀನಿ. ಯಾವುದೋ ಒಂದು ಬಾತ್ರೂಮ್ಗೆ ಹೋಗಬೇಕು, ಒಂದು ಇನ್ನು ಗೊತ್ತು ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಮಂತ್ಲಿ ನಿಮಗೆ ಲೇಡೀಸ್ಗೆ ಅದೊಂದು ನಾವು ಒಂದು ಜನ್ಮನ ಎತ್ತದಷ್ಟು ಅಂತ ಅಂದ್ಕೊಳ್ಳಿ. ಆ ತಿಂಗಳಲ್ಲಿ 4-5 ದಿವಸ ಒಂದು ಹೆಣ್ಣಿಗೆ ಗೊತ್ತಿರುತ್ತೆ ಆ ಕಷ್ಟ, ಎಷ್ಟು ನೋವಿರುತ್ತೆ, ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಸಲ ಪ್ಯಾಡ್ ಚೇಂಜ್ ಮಾಡಬೇಕು, ಎಷ್ಟು ಹೊಟ್ಟೆ ನೋವು ಬರುತ್ತೆ ಅನ್ನೋದನ್ನು ಫ್ರೆಂಡ್ಸ್ ನಾನೇನು ಬಿಡಿಸೇಳೋ ಆಗಿಲ್ಲ. ಅದನ್ನು ಮಾಡೋ ಎಲ್ಲ ಲೇಡೀಸ್ಗೂ ಗೊತ್ತಿರುತ್ತೆ ನೋಡಿ. ಅಂಥ ಒಂದು ಹೆಣ್ಣು ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು, ತಾನು ತಿಂದ್ಕೊಂಡು, ಬಟ್ಟೆ ವಾಶ್ ಮಾಡ್ಕೊಂಡು, ಮತ್ತು ಬಾಡಿಗೆ ಮನೇಲಿ ಇತ್ಕೊಂಡು ತನ್ನ ಜೀವನಕ್ಕೆ ದಾರಿ ಮಾಡ್ಕೋಬೇಕು ಅಂದರೆ ಫ್ರೆಂಡ್ಸ್ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ನಿಜವಾಗ್ಲೂ ನಿಜವಾಗ್ಲೂ ಎಲ್ಲ ಫಂಕ್ಷನ್ಗಳಲ್ಲಿ ಮತ್ತು ಅವ್ರಿಗೆ ಮತ್ತು ವುಮೆನ್ಸ್ ಡೇ ದಿವಸ ಸನ್ಮಾನ ಮಾಡಿದ್ದು ಅದನ್ನೆಲ್ಲ ನೋಡಿ ಫ್ರೆಂಡ್ಸ್, ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ನೋಡಿ, ಈಗ ಅವ್ರ ಮನಸ್ಸಲ್ಲಿ ಇದನ್ನೆಲ್ಲ ಮಾಡುವಾಗ ಈ ಥರ ಒಂದು ಖುಷಿ ವಿಷಯ ಸಿಕ್ಕಿದಾಗ ಅವ್ರಿಗೇನು ಅನಿಸುತ್ತೆ, ನಾನು ಇನ್ನೂ ಬದುಕಿರ್ಬೇಕಪ್ಪ, ನನ್ನ ಕಾಲು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಕೈ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿ ಇದೆಲ್ಲ ನನಗೆ ಗೌರವ ಸಿಗ್ತಾ ಇತ್ತಲ್ಲ, ನಾನಿನ್ನು ಚೆನ್ನಾಗಿರಬೇಕು, ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ಮನುಷ್ಯನಿಗೆ ಮನಸ್ಸಲ್ಲಿ ಭರವಸೆ ಬರುತ್ತೆ. ಆ ಥರ ಅವ್ರಿಗೆ ವುಮೆನ್ಸ್ ಡೇ ದಿನ ಮತ್ತು ಎಷ್ಟೊಂದು ಫಂಕ್ಷನ್ಗೆ ಎಷ್ಟೋ ಜನ ಯೂಟ್ಯೂಬರ್ಸ್ ಮೀಟ್ ಮಾಡಿದ್ದಾರೆ ನೋಡಿ. ಇವಾಗ ಜಸ್ಟ್ ಅವ್ರ ಮನೆ ಖಾಲಿ ಮಾಡಿದ್ದಾರೆ. ಹಂಗಾಗಿ ಫ್ರೆಂಡ್ಸ್, ಒಂದು ಹೆಣ್ಣು ಯಾವತ್ತಿಗೂ ಹಬಲೆ ಅಲ್ಲ. ಆದರೆ ನೋಡಿ, ಅವ್ರಿಗೆ ಕಾಲಿಲ್ವಲ್ಲ, ಅದೇ ಒಂದು ಮನಸ್ಸಲ್ಲಿ ಬೇಜಾರು ಫ್ರೆಂಡ್ಸ್. ಯಾಕೆ ಅಂದರೆ ಕಾಲು ಒಂದು ಎತ್ತಿ ಇಡಬೇಕು, ಅವರು ಕೂತ್ಕೋಬೇಕು ಅಂದರೆ ದೇವರು ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾನೆ ಫ್ರೆಂಡ್ಸ್. ಏನು ಮಾಡ್ತೀರಿ, ನಾವು ಪಡ್ಕೊಂಡು ಬಂದಿರೋದು ನಮ್ಮ ಮನೇಲಿ ಏನು ಬರೆದೈತೋ ನಾವು ಅದನ್ನೇ ಅನುಭವಿಸಿ ಹೋಗ್ಬೇಕಲ್ಲ. ಹಿಂಗೆ ಆಗಬೇಕು, ಹಿಂಗೆ ಬದುಕಬೇಕು, ನಾವು ಹಿಂಗೆ ಇರಬೇಕು ಅಂತ ನಾವೇನು ಅಂದ್ಕೊಳ್ಳೋ ಹಾಗಿಲ್ಲ. ಎಲ್ಲ ವಿಧಿ ಅಂತನಲ್ಲ, ಪುನೀತ್ ರಾಜ್ಕುಮಾರ್ ಹೇಳ್ತಾರಲ್ಲ, ಯಾವುದೋ ಸ್ಟೋರಿಲಿ ಹೇಳ್ತಾರಲ್ಲ, ಎಲ್ಲ ವಿಧಿ, ಅದು ಏನೋ ಡೈಲಾಗೆ ಗೊತ್ತಾಯಿಲ್ಲ ಫ್ರೆಂಡ್ಸ್.
ಎಲ್ಲ ವಿಧಿ. ನಾವು ಎಷ್ಟು ದಿವಸ ಬದುಕಿರಬೇಕು, ಏನು ತಿನ್ನಬೇಕು, ಏನು ಮಾಡಬೇಕು, ಅದನ್ನೆಲ್ಲ ಎಲ್ಲ ವಿಧಿ ಅಂತ ಒಂದು ಡೈಲಾಗು ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನಾನು ಅದು ಯಾವುದ್ರಲ್ಲೂ ಹಾಕಿದ್ದೀನೋ ಏನೋ ಗೊತ್ತಿಲ್ಲ ನಮ್ಮ ರೀಲ್ಸಲ್ಲಿ. ಹಂಗೆ ಅವ್ರನ್ನ ನೆನೆಸ್ಕೊಂಡು ಒಂಥರ ಮನಸ್ಸಿಗೆ ನೋವಾಯಿತು ಫ್ರೆಂಡ್ಸ್. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ. ಯಾಕಂದರೆ ನಾವು ಒಂದು ಹೆಣ್ಣು, ಅವರು ಒಂದು ಹೆಣ್ಣಲ್ವ, ಅದಕ್ಕೋಸ್ಕರ ನನಗೆ ಅವ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಆದರೆ ಫ್ರೆಂಡ್ಸ್, ಇನ್ನೊಂದು ಏನು ಮೆಚ್ಕೋಬೇಕಾದ ವಿಷಯ ಅಂದರೆ, ಅವರು ಅಷ್ಟಾದ್ರೂ ಮನಸ್ಸಿಗೆ ಏನು ಬೇಜಾರು ಮಾಡ್ಕೊಳ್ದಂಗೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನೋಡಿ. ಅವರು ಫಸ್ಟ್ ಇದ್ದ ಮನೇಲಿ ಯಾರೋ ಊಟ ತಂದು ಕೊಡ್ತಾರೆ ಡೈಲಿ ಅಂತ ಹೇಳ್ತಿದ್ರು, ಅದು ನನಗೆ ಗೊತ್ತಿಲ್ಲ. ಆದರೆ ಈಗ ಅವರೇ ಪಾಪ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾಯಿದ್ದಾರೆ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಫ್ರೈಡೇ, ನನ್ನ ಬಗ್ಗೆ, ನನ್ನ ಮನೆ ಬಗ್ಗೆ, ನನ್ನ ಕೆಲಸ ಏನಾಯಿತು ಅಂತ ಹೇಳಕ್ಕೆ ಬಂದೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ಯಾವಾಗಲೂ ನಿಮಗೆ ಸೀರೆ ಬಗ್ಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ನನಗೆ ಎಲ್ಲ ಥರ ಕಲರ್ ಸ್ಯಾರಿನೂ ತಗೊಂಡಿದ್ದೀನಿ, ಇನ್ನೂ ಒಂದೊಂದು ಕಲರ್ ತಗೊಂಡಿಲ್ಲ ಅಂತ ಅನ್ಕೋತೀನಿ. ಇನ್ನು ಫ್ರೆಂಡ್ಸ್, ಇದು ಬ್ಲೌಸ್ ಬಂದು ನೋಡಿ, ಬ್ಯಾಕ್ ಸೈಡು ಈ ಥರ ಹೊಲಿಸಿದ್ದೀನಿ, ಕಾಣಿಸ್ತಾ ಇದೆ ಕಟ್ಟೋದು. ಇದೇನಾಗಿತ್ತು ಫ್ರೆಂಡ್ಸ್, ಸ್ವಲ್ಪ ಬ್ಯಾಕ್ ಅಗಲ ಆಗಿ ಹೊರಗಡೆ ಬರ್ತಿತ್ತು, ಅದಕ್ಕೋಸ್ಕರ ನಾನು ಆಮೇಲೆ ದಾರನ ಕಟ್ಟಿಸ್ದೆ. ಇನ್ನು ಫ್ರೆಂಡ್ಸ್, ಈ ಸೀರೆ ತುಂಬ ಸಾಫ್ಟ್ ಇದೆ. ಆಮೇಲೆ ಪಲ್ಲು ನೋಡಿ ಈ ಥರ ಇದೆ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್. ನಾನು ನಿಮ್ಗೆ ಹೇಳಿದ್ನಲ್ಲ, ಕುಚ್ಚು ಎಷ್ಟೇ ದೊಡ್ಡದಿದ್ರು ನಾನು ತುಂಡಾಗಿ ಕಟ್ ಮಾಡ್ಕೊತೀನಿ ಅಂತ. ನನ್ನ ಮಗಳು ಹಂಗೆ ಅಂತಾಳೆ, ಅದನ್ನು ಏನಾದರೂ ಒಂದು ಗತಿ ಮಾಡೋ ತನಕ ನಿನಗೆ ಸಮಾಧಾನ ಇಲ್ಲ ಅಲ್ವಾ ಅಂತ. ಏನೋ ಫ್ರೆಂಡ್ಸ್, ನನಗೆ ಅಷ್ಟು ದೊಡ್ಡದು ಇಷ್ಟ ಆಗಲ್ಲ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಕುಚ್ಚು. ಇದರಲ್ಲಿ ಕುಚ್ಚು ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿ ನ್ಯಾತಾಡ್ತಾ ಇತ್ತು ಗೊತ್ತಾ. ಆಮೇಲೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿಬಿಟ್ಟೆ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮಗಳು 4 ಗಂಟೆಗೆ ಅವರು ಫ್ರೆಂಡ್ಸ್ಗಳೆಲ್ಲರೂ ಟ್ರಿಪ್ ಹೋಗಿದ್ದಾರೆ ಮೈಸೂರಿಗೆ. ಇನ್ನು ಮೈಸೂರು ಅಂದರೆ ನಿಮಗೆ ಗೊತ್ತಲ್ಲ, ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ. ಅದು ದಸರಾದಲ್ಲಿ ಮೈಸೂರು ಫ್ರೆಂಡ್ಸ್, ನೀವು ಯಾವಾಗಲೇ ಹೋಗಿ ಅದು ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸುಂದರವಾಗಿರುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲ ರೋಡು ವಿಶಾಲವಾಗಿರುತ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ ಫ್ರೆಂಡ್ಸ್ ಮೈಸೂರಿಗೆ. ಪದ್ಮ ಅಂತ ನನ್ನ ಫ್ರೆಂಡ್ಸ್ ಇದ್ಲು ಒಬ್ಬಳು, ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದೀನಿ ನಾನು ಮೈಸೂರಿಗೆ ಅವಳ ಜೊತೆ. ಆಮೇಲೆ ಇನ್ನು ನನ್ನ ಮಗನ ಅಡ್ಮಿಟ್ ಮಾಡ್ಕೊಂಡಾಗ 2 ಮಂತು ನಾನು ಮೈಸೂರಲ್ಲೇ ಕಳೆದಿದ್ದೀನಿ. ಆಕ್ಸಿಡೆಂಟ್ ಆದಾಗ ಮೈಸೂರಲ್ಲೇ ಇದೆ 2-3 ತಿಂಗಳು. ಹಂಗಾಗಿ ನನಗೇನು ಮೈಸೂರು ಹೊಸ್ದೇನಲ್ಲ ಫ್ರೆಂಡ್ಸ್. ಬೇಕಾದ್ರೆ ಇವಾಗ ಒಬ್ಬಳೇ ಹೋಗಿ ಒಬ್ಬಳೇ ಬಾ ಅಂದ್ರೂ ಆರಾಮಾಗಿ ಬರ್ತೀನಿ, ಭಯ ಏನಿಲ್ಲ. ಏರಿಯಾ ಎಲ್ಲಿಗೆ ಹೋಗು ಅಂದ್ರೂ ಹೋಗಿ ಬರ್ತೀನಿ. ಆಗ ನಾವು 2 ತಿಂಗಳು JSS ಹಾಸ್ಪಿಟ್ಲಲ್ಲೇ ಇದೆ. ಇನ್ನು ಅದಾದಮೇಲೆ ನಾನು ನನ್ನ ಅತ್ತಿಗೆಗೆ ಆಪ್ರೇಷನ್ ಆದಾಗ ಲಾಸ್ಟ್ ಟೈಮು, ಈಗ 1 ಇಯರ್ ಆಯಿತು ಏನೋ, ಆವಾಗ JSSಗೆ ಹೋಗಿದೆ, ಎಲ್ಲ ಚೇಂಜ್ ಆಗೋಗಿತ್ತು. ಹಂಗಾಗಿ ಫ್ರೆಂಡ್ಸ್, ಇದ್ದಾಗೆ ಇರುತ್ತಾ, ಆಲ್ರೆಡಿ 20 ವರ್ಷದ ಮೇಲಾಯಿತು. ಇನ್ನು ಫ್ರೆಂಡ್ಸ್, ಅವರು 4 ಗಂಟೆಗೆ ಅವಳು ಮಮ್ಮಿ ಬಾಯ್ ಅಂತ ಹೇಳಿದ್ರು ನನಗೆ ಎಚ್ಚರನೇ ಆಗಿಲ್ಲ. ಆಮೇಲೆ ನಾನು ಫ್ರೆಂಡ್ಸ್ ನೋಡಿದೆ, ಒಂದು 6:15 6:45 ಹಂಗೆ ಎದ್ದೀನಿ. ಇವತ್ತು ಫ್ರೈಡೇ ಅಲ್ಲ, ಇವತ್ತು ಸ್ಯಾಟರ್ಡೆ ಫ್ರೆಂಡ್ಸ್, ಸಾರಿ ನಾನು ಫ್ರೈಡೇ ಅಂತ ಇದ್ದೀನಿ. ಇನ್ನು ಮಾಮೂಲಿ ಸ್ಯಾಟರ್ಡೆ, ಇವತ್ತು ಆಂಜನೇಯನ ವಾರ ಮತ್ತು ಶನಿಮಾದೇವ್ರ ವಾರ. ಎಷ್ಟು ಜನ ಭಕ್ತರು ಉಪವಾಸ ಇರ್ತಾರೆ. ಇವತ್ತು ನನ್ನ ಮಗಳು ಉಪವಾಸ ಇರಬೇಕಿತ್ತು, ಅಂದರೆ ಫ್ರೆಂಡ್ಸ್ ಅವಳು ಟ್ರಿಪ್ ಹೋಗೋಳಲ್ಲ, ಅದಕ್ಕೆ ಉಪವಾಸ ಇಲ್ಲ, ಹಂಗೆ ಹೋಗೋಳೆ ಅಂತ ಅನ್ಕೋತೀನಿ. ಉಪವಾಸ ಇರಲ್ಲ, ಹೇಳಿದ್ಲು ನೆನ್ನೆನೆ, ಮಮ್ಮಿ ನಾನು ಉಪವಾಸ ಇರಲ್ಲ ಅಂತಲೋ ಏನೋ. ಆಮೇಲೆ ಅವಳ ಫ್ರೆಂಡ್ಸು ರಾತ್ರಿ ಒಬ್ಳು ಬಂದಿದ್ದು ಫ್ರೆಂಡ್ಸ್. ಇನ್ನು ಅವಳ ಜೊತೆ ನಾನು ಒಂದು 1/2 ಅವರ್ ಕಾಮಿಡಿ ಮಾಡ್ಕೊಂಡು ಕೂತಿದ್ದೀನಿ, ಏನೇನೋ ಮಾತಾಡ್ಕೊಂಡು ನಾರ್ಮಲ್ ಮಾತಾಡ್ಕೊಂಡು ಕೂತಿದ್ದು. ನಾನು ಮಲ್ಕೊಂಡಿದ್ದೆ ಲೇಟು. ಅದಾದಮೇಲೆ ಫ್ರೆಂಡ್ಸ್, ನಾನು ಇವತ್ತು ಇಡ್ಲಿಗೆ ಹಾಕಿದ್ದೆ, ಅದಕ್ಕೆ ಬೆಳಗ್ಗೆನೇ ಎದ್ದು ಮಾಮೂಲಿ ನಿಮಗೆ ಗೊತ್ತು, ನಾನು ಬೆಳಗ್ಗೆ ಎದ್ದರೆ ಫಸ್ಟ್ ಮಾಡೋದೇ ಬಾಗಿಲು ಸಾರಿಸೋ ಕೆಲಸ. ಇನ್ನು ಮನೆಯೆಲ್ಲ ನೆನ್ನೆನೇ ಒರೆಸಿದ್ವಿ, ನಾವೇನು ಡೈಲಿ ಮನೆ ಒರೆಸಲ್ಲ ಫ್ರೆಂಡ್ಸ್. ಅದಾದಮೇಲೆ ನಾನು ಒಳಗಡೆ ಹೋಗಿ ಏನಪ್ಪ ಮಾಡೋಣ ಅನ್ನೋಷ್ಟರಲ್ಲಿ ಬದನೆಕಾಯಿ ಆಲೂಗೆಡ್ಡೆ ಇತ್ತು, ಪಲ್ಯ ಮಾಡಿ ಚಟ್ನಿ ಮಾಡಿ ತಟ್ಟೆ ಇಡ್ಲಿ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಅದನ್ನು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ಇಷ್ಟ ಇದ್ದರೆ ಹೋಗಿ ನೋಡಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಫ್ರೆಂಡ್ಸ್, ಎಲ್ಲ ಪಲ್ಯ ಚಟ್ನಿ ಮಾಡಿ ನಾನು ತಿಂದು ದಾಳಿಂಬೆ ಮತ್ತು ದಾಳಿಂಬೆ ಇಲ್ಲ ಫ್ರೆಂಡ್ಸ್, ಸಾರಿ, ಡೈಲಿ ಹೇಳಿ ಅಭ್ಯಾಸ ಅಲ್ವಾ. ಬೀಟ್ರೋಟು ನಲ್ಲಿಕಾಯಿ ಇತ್ತು, ಬರೀ 3 ನಲ್ಲಿಕಾಯಿ. ಇನ್ನು ಇವತ್ತು ಫ್ರೆಂಡ್ಸ್ ನಾನು ಬರುವಾಗ ಅದನ್ನೆಲ್ಲ ತರಲೇಬೇಕು, ಯಾಕಂದರೆ ನಾಳೆ ಏನೂ ಇಲ್ಲ, ನಾಳೆಗೆ ಖಾಲಿ ಆಗಿದೆ. ಇನ್ನು ಫ್ರೆಂಡ್ಸ್, ನಾಳೆ ಸಂಡೇ, ಎಲ್ರಿಗೂ ಇವತ್ತೇ ವೀಕೆಂಡ್ ರಜೆ ಇರುತ್ತೆ ಎಷ್ಟೋ ಜನಕ್ಕೆ. ಆದರೆ ನಮಗೆ ಫ್ರೆಂಡ್ಸ್ ಇವತ್ತೇ ಫುಲ್ಲು ಕ್ರೌಡ್ ಇರುತ್ತೆ ನಮ್ಮ ಕೆಲಸದ ಹತ್ರ ಹಾಸ್ಪಿಟ್ಲು. ಸಾಟರ್ಡೆ ಮಂಡೇ ಅದೆಲ್ಲ ಮಾಡಿಬಿಟ್ಟು ಫ್ರೆಂಡ್ಸ್, ಇನ್ನೇನು ಅವಳು ಹೋಗಿದ್ಲಲ್ಲ, ಇನ್ನು ಬಟ್ಟೆ ಸ್ವಲ್ಪ ಮಿಷನ್ಗೆ ಹಾಕಿ ನೀರೆಲ್ಲ ಫಿಲ್ ಮಾಡ್ಕೊಂಡು, ಬಟ್ಟೆ ಆಲ್ರೆಡಿ ಡ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್. ನಾನು ಹೋಗೋಷ್ಟರಲ್ಲಿ ಸೆಕೆಂಡ್ ಶಿಫ್ಟ್ ಇದ್ದೀನಲ್ಲ. ಇನ್ನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇತ್ತು ಫ್ರೆಂಡ್ಸ್, ಅದನ್ನು ಆಚೆಗೆ ಒಣಗಾಕ್ತೆ. ಎಲ್ಲ ಆಯಿತು ಫ್ರೆಂಡ್ಸ್. ಯೂನಿಫಾರ್ಮು ಐರನ್ ಮಾಡಿ ನಾನು ತಲೆಗೆ ಸ್ನಾನ ಮಾಡ್ಕೊ. ಇವತ್ತು ನೆನ್ನೆನೂ ಮಾಡಿದ್ದೆ ಫ್ರೆಂಡ್ಸ್. ತಲೆಗೆ ಯಾಕೆ ಸ್ನಾನ ಮಾಡಿದೆ ಅಂದರೆ, ನಾನು ತಲೆಗೆ ಸ್ವಲ್ಪ ನಾನು ಏರ್ ಡ್ರೈ ಹಚ್ಕೋಬೇಕಿತ್ತು. ನೋಡಿ ಆಲ್ರೆಡಿ ಡ್ರೈ ಆಗೇ ಹೋಯ್ತು ತಲೆ. ಸ್ವಲ್ಪ ಫ್ಯಾನ್ ಹತ್ರನೇ ನಿಂತ್ಕೊಂಡು ರೀಲ್ಸ್ ಮಾಡಿದೆ ಫ್ರೆಂಡ್ಸ್. ನೋಡಿ ನಾನು ಕೂದಲು ಕಟ್ ಮಾಡಿದ್ದೀನಿ, ಏನೋ ಈ ನಡುವೆ ನನ್ನ ಕೂದಲು ಉದ್ರೋಯ್ತೈತೆ. ಅದು ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಒಬ್ಬರು ಟೆನ್ಷನ್ಗೆ ಉದ್ರೋಗುತ್ತೆ ಅಂತಾರೆ. ನಾನು ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಏನು ಮಾಡೋಕ್ಕಾಗುತ್ತೆ, ಅದು ಉದುರು ಹೋಗಲೇಬೇಕು ಅಂತ ಹೋದರೆ ನಾವು ಉದುರೋಗ್ಬೇಡ ಅನ್ನೋಕ್ಕಾಗುತ್ತಾ? ಯಾವ ಮಾತ್ರೆ ತಗೊಳ್ಳಿ ಏನು ಮಾಡಿದ್ರು ಅಷ್ಟೇ ಫ್ರೆಂಡ್ಸ್, ಸುಮ್ಮನೆ ಎಲ್ಲರೂ ತೋರಿಸ್ತಾರೆ. ಆದರೆ ನನ್ನ ದೃಷ್ಟಿಲಿ ಅದೇ ಕರೆಕ್ಟ್ ಆನ್ಸರ್ ಅಂತೀನಿ. ಮನುಷ್ಯ ಟೆನ್ಷನ್ ಮಾಡ್ಕೊಂಡ್ರೇ ಕೂದಲು ಉದ್ರೋಗುತ್ತೇನೋ ಅನ್ನೋದೇ
ಕರೆಕ್ಟ್ ಆನ್ಸರು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನೋ ನನಗಂತೂ ಗೊತ್ತಿಲ್ಲ. ನಾನಂತೂ ಒಂದೊಂದ್ಸಲ ಟೆನ್ಷನ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಹಂಗಾಗಿ ಅದಕ್ಕೆ ಉದುರ್ತಾ ಇತ್ತೋ ಏನೋ ಗೊತ್ತಿಲ್ಲ. ಅಷ್ಟೇನು ಉದುರ್ತಾ ಇಲ್ಲ ಫ್ರೆಂಡ್ಸ್. ಇನ್ನು ಅದರಲ್ಲೂ ಫ್ರೆಂಡ್ಸ್ ನಾನು ನಲ್ಲಿಕಾಯಿ ಜ್ಯೂಸ್ ಕುಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಹೇರು ಅಷ್ಟೇನು ಉದುರ್ತಾ ಇಲ್ಲ. ತುಂಬ ಚೆನ್ನಾಗೈತೆ. ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತು. ಓಕೆ ಫ್ರೆಂಡ್ಸ್, ಬಾಯ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.